ಯಮಃ ಕಾಲೋ ಮನುಷ್ಯಾಣಾಂ ಕಾಲಸ್ತಸ್ಯ ಸುದರ್ಶನಃ ತಸ್ಯಾಪಿ ರುದ್ರಸ್ತತ್ಕಾಲಃ ಬ್ರಹ್ಮ ದುರ್ಗಾಪಿ ತಸ್ಯತು ಸಾ ದೇವಿ ಬ್ರಹ್ಮಪ್ರಳಯೇ ವರ್ತತೆ ಚಕ್ರರೂಪಿಣಿ ತಸ್ಯಾ ನಿಯಾಮಕೋ ವಿಷ್ಣುಃ ಪರಃ ಕಾಲಃ ಸ ಉಚ್ಯತೆ. ಯತ್ಪಾದ ಸಂಶಯಾಃ ಸೂತ ಮುನಯಃ ಪ್ರಶಮಾಯನಾಃ ಸದ್ಯಃ ಪುನಂತ್ಯುಪಸ್ಪೃಷ್ಟಾಃ ಸ್ವರ್ಧುನೀವ ಅನುಸೇವಯ. ಶೌನಕಾದಯಃ ಮುನಯಃ ಪ್ರಾತರ್ಹುತಾಶನಾಃ ತತ್ರ ಆಗತಂ ಸೂತಂ ಸತ್ಕೃತ್ಯ ಏವಂ ಅಪ್ರಾಕ್ಷುಃ. ಹೇ ಸೂತ, ಭಗವತಃ ಪುಣ್ಯಶ್ಲೋಕೇಡ್ಯ ಕರ್ಮಣಃ ಲೀಲಾಃ ವಯಂ ಶ್ರೋತುಕಾಮಃ ಅತ್ರ ಸಜ್ಜಾಮಹೆ. ಯಸ್ಯ ಭಗವತಃ ನಾಮ ವಿವಶಃ ಗೃಣನ್ನಪಿ ಸಂಸಾರಪತಿತಃ ಜಂತುಃ ತಸ್ಮಾತ್ ಸಂಸಾರಾತ್ ಸದ್ಯೇವ ವಿಮುಚ್ಯೇತ. ಯಸ್ಯ ನಾಮಶ್ರವಣಮಾತ್ರೇಣೈವ ಯದ್ದರ್ಶನಮಾತ್ರೇಣೈವ ಸ್ವಯಂ ಯಮಃ ರುದ್ರಾದಯಃ ಅಪಿ ಬಿಭ್ಯತಿ ತಸ್ಯ ಭಗವತಃ ಕಥಾಃ ವಯಂ ಶ್ರೋತುಮಿಚ್ಛಾಮಃ. ಸರ್ವೇ ವಯಂ ಶುಶ್ರೂಷಮಾಣಾಃ ಯಸ್ಯ ಭಗವತಃ ಏತೆ ಅವತಾರಾಃ ಸರ್ವೇಷಾಂ ಭೂತಾನಾಂ ಕ್ಷೇಮಾಯ ವಿಭವಾಯ ಚ ಕಲ್ಪಂತೆ. ತಸ್ಯ ಭಗವತಃ ನೈಕವಿಧಾಃ ಲೀಲಾಃ ಸರ್ವೈಃ ಅಸ್ಮಾಭಿಃ ಶ್ರೋತುಮಿಷ್ಯಂತೆ. ಶುದ್ಧಿಕಾಮಃ ಕಃ ಜಂತುಃ. ಯೇ ಜಂತವಃ ಅಸ್ಮಿನ್ ಲೋಕೆ ಅಶುದ್ಧಾಃ ಪರಂತು ಶುದ್ಧಿಮಿಚ್ಛಂತಿ ತಾದೃಶಾಃ ಜಂತವಃ ಭಗವತಃ ಕಲಿಮಲಾಪಹಂ ಯಶಃ ನ ಶೃಣುಯುಃ. ಕೇ ನ ಶೃಣುಯುಃ? ಸರ್ವೇಪಿ ಶೃಣುಯುರೇವ. ಸರ್ವ ಏತೆ ಮುನಯಃ ನ ಕೇವಲಂ ಭಗವಾನ್ ಸರ್ವ ಏತೆ ಮುನಯೋಪಿ ಭಾಗವತಾಃ ಭಗವತಃ ಪಾದಪಂಕಜೇ ಆಶ್ರಿತ್ಯ ಜಗದಿದಂ ಸಂಸಾರೇ ಸಮ್ಮಗ್ನಂ ಉದ್ಧರಂತಿ ಪುನಂತಿ ಚ ಪಾಪಿನಃ. ಯಥಾ ಗಂಗಾ ಸ್ವಾಂ ಸೇವಮಾನಾನ್ ಜನಾನ್ ಪುನಾತಿ ಏವಮೇತೆ ಮುನಯಃ ತತ್ವದರ್ಶಿನೋಪಿ ಸ್ವಾನ್ ಸೇವಮಾನಾನ್ ಜನಾನ್ ಪುನಂತಿ. ಸೂರಿಭಿಃ ಭಗವತ ಏವ ಅನೇಕಾನಿ ಉದಾರಾಣಿ ಕರ್ಮಾಣಿ ಪರಿಗೀಯಂತೆ ಖಲು. ವಯಂ ತು ಸರ್ವೇಪಿ ಮುನಯಃ ಶ್ರದ್ಧಧಾನಾಃ ಅತಃ ಶ್ರದ್ಧಧಾನೇಭ್ಯಃ ಅಸ್ಮಭ್ಯಃ ಅಸ್ಯ ಭಗವತಃ ವಿವಿಧಾಃ ಕಲಾಃ ವಿವಿಧಾಃ ಲೀಲಾಶ್ಚ ಭವಾನೇವ ವರ್ಣಯತು. ಋಷಿಗಳು ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಕಳೆದ ದಿವಸ ಆಪನ್ನ ಸಂಸತಿಂ ಘೋರಾಂ ಯನ್ನಾಮ ವಿಭಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಯಂ ಬಿಭೇತಿ ಸ್ವಯಂ ಭವಃ ಅನ್ನುವ ಶ್ಲೋಕ ಭಾಗವತ ತಾತ್ಪರ್ಯ ಸಮೇತವಾಗಿ ನಮ್ಮ ಅವಗಾಹನೆಗೆ ಬಂದಿತ್ತು. ಹಿಂದಿನ ಒಂದು ಪ್ರಬಲವಾದ ಸಂಸ್ಕಾರ ಇದ್ದರೆ, ಹಿಂದಿನ ಜನ್ಮದ ಪ್ರಬಲವಾದ ಸಂಸ್ಕಾರ ಇದ್ದರೆ, ಅಥವಾ ಈ ಜನ್ಮದಲ್ಲಿ ಒಂದು ಪ್ರಬಲವಾದ ಸಂಸ್ಕಾರ ಇದ್ದರೆ ಸಾಧಕನಿಗೆ ಅಪ್ರಯತ್ನವಾಗಿ ಭಗವಂತನ ನಾಮಸ್ಮರಣೆ ಬರ್ತಿರ್ತದೆ.
ವಿಶೇಷ ಪ್ರಯತ್ನ ಏನೂ ಅವ್ನು ಮಾಡಬೇಕಾಗಿಲ್ಲ. ಬುದ್ಧಿಪೂರ್ವಕವಾಗೇ ಬರ್ತದೆ, ಆದರೆ ಅಪ್ರಯತ್ನವಾಗಿ ಬರ್ತದೆ. ಅದಕ್ಕೆಲ್ಲ ಒಂದು ಸಂಸ್ಕಾರ ಬೇಕು. ಅದಕ್ಕೆ ಭಾಗವತ ತಾತ್ಪರ್ಯ ಹೇಳಿದ ಶ್ಲೋಕವನ್ನು ಕೂಡ ನಾವು ಕೇಳಿದ್ವಿ. ಮೊದಲು ನಮ್ಮ ಶರೀರವನ್ನು ಅದಕ್ಕೆ ಸಜ್ಜುಗೊಳಿಸಬೇಕು. ಬೆಳಿಗ್ಗೆ ಏಳುವುದರಿಂದ ತೊಳಗೆ ಒಂದು ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಳುವುದು, ಭಗವಂತನ ಎದುರಿಗೆ ಸಂಧ್ಯಾವಂದನೆ, ದೇವರ ಪೂಜೆ, ಯಜ್ಞ ಇತ್ಯಾದಿಗಳನ್ನು ಮಾಡುವುದು, ಇವೆಲ್ಲ ಶಾರೀರ ಅಭ್ಯಾಸಗಳು. ಗುರುವಿನ ಎದುರಿಗೆ ಶ್ರವಣಕ್ಕೆ ಕೂತ್ಕೊಳ್ಳುವುದು ಕೂಡ ಒಂದು ಶಾರೀರ ಅಭ್ಯಾಸವೇ. ಶ್ರವಣಕ್ಕೆ ಕೂತ್ಕೊಂಡು ನಮ್ಮ ಗಮನವನ್ನು, ನಮ್ಮ ಕಿವಿಯನ್ನು ಆತನ ಉಪದೇಶಗಳಿಗೆ, ಗುರುವಿನ ಉಪದೇಶಕ್ಕೆ ತೆರೆದಿಡುವುದು, ಅದು ಒಂದು ಶಾರೀರ ಅಭ್ಯಾಸವೇ. ಹೀಗೆ ನಮ್ಮ ಶರೀರ ಮೊದಲು ಈ ಅಧ್ಯಾತ್ಮ ಮಾರ್ಗದಲ್ಲಿ ಅಣಿಯಾದರೆ ಮುಂದೆ ನಮ್ಮ ವಾಣಿಯೂ ಕೂಡ ಅದಕ್ಕೆ ಅಣಿಯಾಗ್ತದೆ. ಗುರು ತನ್ನ ಮುಖದಿಂದ ಏನನ್ನು ಉಪದೇಶ ಮಾಡ್ತಿರ್ತಾನೆ ಅದೆಲ್ಲವನ್ನು ನಾವು ಸುಲಭವಾಗಿ ಗ್ರಹಿಸಲಿಕ್ಕೆ ಅನುಕೂಲ ಆಗ್ತದೆ. ಅದಲ್ಲದೆ ಪ್ರಸಂಗ ಬಂದಾಗ ನಾವು ಅದನ್ನು ಇನ್ನೊಬ್ಬರಿಗೆ ಪ್ರವಚನ ಮಾಡಲಿಕ್ಕೂ ಕೂಡ ಅಭ್ಯಾಸ ಆಗ್ತದೆ. ಮತ್ತೆ ಗುರು ಹೇಳಿದ್ದನ್ನು ಅಧ್ಯಯನ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಹೀಗೆ ಶರೀರ ಮೊದಲು ಸಿದ್ಧವಾದರೆ ಮುಂದೆ ಮನಸ್ಸು ಸಿದ್ಧ ಆಗ್ತದೆ, ವಾಣಿಯೂ ಸಿದ್ಧ ಆಗ್ತದೆ. ಅವಕ್ಕೆಲ್ಲ ಪರಸ್ಪರ ಸಂಬಂಧ ಇದೆ. ಮೊದಲು ಮನಸ್ಸು ಸಿದ್ಧವಾಗಿದ್ದರೆ ಅದರಿಂದ ಶರೀರ ಒಂದು ಸ್ವಲ್ಪ ಸಿದ್ಧ ಆಗ್ತದೆ. ಶರೀರ ಸಿದ್ಧ ಆದಮೇಲೆ ಮನಸ್ಸು ಮತ್ತಷ್ಟು ಸಿದ್ಧ ಆಗ್ತದೆ. ನಮ್ಮ ವಾಣಿಯೂ ಕೂಡ ಅದಕ್ಕೆ ಪ್ರವಚನ, ಅಧ್ಯಯನ ಮೊದಲಾದವುಗಳಿಗೆ ಸಿದ್ಧ ಆಗ್ತದೆ. ಮುಂದೆ ಮನಸ್ಸು ಸಿದ್ಧ ಆಗ್ತದೆ, ಕೊನೆಗೆ ಮನಸ್ಸು ಅಂತ ಹೇಳಿದ್ದಾರೆ. ಆದರೂ ಮನಸ್ಸು ಒಂದು ಸ್ವಲ್ಪ ಮೊದಲು ಕೂಡ ಬೇಕು. ಮನಸ್ಸಿನ ಸಹಕಾರವೇ ಇಲ್ಲದೆ ಹೋದರೆ ಈ ಶರೀರ, ವಾಣಿ ಇವೇನು ಕೆಲಸ ಮಾಡೋದೇ ಇಲ್ಲ. ಆದರೂ ಮಾನಸಾಭ್ಯಾಸ ಅನ್ನೋದು ಕೊನೆಗೆ ನಿರಂತರವಾದ ಪ್ರಯತ್ನದಿಂದ ಅನೇಕ ವೈಫಲ್ಯಗಳನ್ನು ಅನುಭವಿಸಿಯೂ ಕೂಡ ನಿರಂತರವಾಗಿ ನಮ್ಮ ಶರೀರ ಮತ್ತೆ ನಮ್ಮ ವಾಣಿ ಈ ಮಾರ್ಗದಲ್ಲಿ ಮುನ್ನಡೆದ್ರೆ, ವೈಫಲ್ಯಗಳಿಗೆ ಕಂಗೆಡದೆ ಮುನ್ನಡೆದ್ರೆ, ಆವಾಗ ಮನಸ್ಸು ಅದಕ್ಕೆ ಚೆನ್ನಾಗಿ ಒಗ್ಗಿಕೋತದೆ. ನಮ್ಮ ವಿಶೇಷ ಪ್ರಯತ್ನ ಇಲ್ಲದೇನೂ ಕೂಡ ನಮ್ಮ ಮನಸ್ಸು ಭಗವಂತನನ್ನ ನಾನಾ ಥರದ ನಾಮಗಳಿಂದ ಸ್ತುತಿಸ್ತದೆ. ಇದೆಲ್ಲಿಗೂ ನಮಗೆ ಅನುಭವಿಸಿದ್ದವೂ ಹೌದು. ಅದನ್ನು ಕಳೆದ ದಿವಸ ಹೇಳಿದ್ದೆ. ಮತ್ತೊಂದು ಬಾರಿ ಅನುವಾದಿಸಿ ನೋಡುವುದಷ್ಟೇ ಇವತ್ತಿನ ಕಾರ್ಯಕ್ರಮ. ಕೆಲವು ಶ್ಲೋಕಗಳನ್ನು ನಾವು ಬಾಯ್ಪಾಠ ಕಲ್ತಿರ್ತೇವೆ ಈ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಈಗ. ಆ ಶ್ಲೋಕಗಳನ್ನು ಹೇಳಬೇಕು ಅಂದರೆ ವಿಶೇಷ ಪ್ರಯತ್ನ ಇಲ್ಲದೇನೆ ಬೇರೆ ಯಾವುದೋ ಕೆಲಸವನ್ನು ಮಾಡ್ತಾನೂ ಕೂಡ ನಾವು ಆ ಶ್ಲೋಕಗಳನ್ನು ಹೇಳೇ ಮುಗಿಸ್ತೇವೆ. ಬಾಯ್ಪಾಠ ಹೇಳಿ ಮುಗಿಸೇ ಬಿಡ್ತೇವೆ. ನಿನ್ನೆಯೋ ಇವತ್ತು ಬೆಳಿಗ್ಗೆಯೋ ಬಾಯ್ಪಾಠ ಕಲ್ತದ್ದಾದರೆ ಅದು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಶ್ಲೋಕದ ಪೂರ್ವಾಪರ ಏನು, ವಿಷಯ ಏನು, ಛಂದಸ್ಸು ಏನು ಅಂತ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಹೀಗೆಲ್ಲ ಇದ್ರೆ ಮಾತ್ರ ಆ ಕಲಿತ ಶ್ಲೋಕ ಆದರೂ ಬಾಯಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಬುದ್ಧಿಪೂರ್ವಕ ಅಲ್ಲದೇ ಇದ್ದದ್ದು ಯಾವುದೂ ಇಲ್ಲ, ಬುದ್ಧಿಪೂರ್ವಕವೇ. ಆದರೆ ವಿಶೇಷ ಪ್ರಯತ್ನ ಇಲ್ಲದೇನೆ ಬರಬೇಕಾದ್ರೆ ಸಾಕಷ್ಟು ನಮ್ಮ ದೇಹ, ನಮ್ಮ ವಾಣಿ, ನಮ್ಮ ಮನಸ್ಸು ಇವಕ್ಕೆಲ್ಲದಕ್ಕೂ ಕೂಡ ಅಭ್ಯಾಸ ಆಗಿರ್ಬೇಕಾಗ್ತದೆ. ಹಾಗೆ ನಮ್ಮ ಈ ಕಾಯ, ವಾಕ್ ಮತ್ತು ಮನಸ್ಸು ಇವೆಲ್ಲವೂ ಭಗವಂತನ ನಾಮಸ್ಮರಣೆಗೆ ಅಣಿಯಾಗಿದ್ರೆ ನಾವು ವಿಷಯದಲ್ಲಿ ವೈರಾಗ್ಯವನ್ನು ತಾಳಿ ಭಗವಂತನ ದಯೆಯಿಂದಲೇ ಆ ನಾಮಗಳನ್ನು ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗುವುದಾದರೆ ಅದನ್ನೇ ವಿವಶಃ ಅನ್ನೋ ಶಬ್ದದಿಂದ ಹೇಳಿತ್ತು. ಆಗ ಸಂಸಾರದಲ್ಲಿ ಬಿದ್ದಂಥ ಜೀವನು ಕೂಡ ಮೇಲೆ ಹೇಳ್ತಾನೆ. ಯಮನೂ ಕೂಡ ಆ ಭಗವಂತನಿಗೆ ಭಯಪಡ್ತಾನೆ. ಇದು ಭಾಗವತದ ಮುಖ್ಯ ಪ್ರಯೋಜನ. ಸಂಸಾರದಲ್ಲಿ ನಾವು ತೊಳಲಾಡ್ತಾ ಇದ್ದೀವಿ, ಸಂಸಾರದಿಂದ ನಮ್ಮನ್ನು ನಾವು ಮೇಲೆ ಇಳಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಅನ್ನೋದು ನಮ್ಮ ಪ್ರಧಾನ ಸಮಸ್ಯೆ. ಯಾವ ಭಗವಂತನ ನಾಮವನ್ನು ನಾವು ಉಚ್ಚಾರ ಮಾಡಿದಾಗ ಆ ಸಂಸಾರ ತಾನಾಗಿಯೇ ಓಡಿ ಹೋಗ್ತದೆ. ಸಂಸಾರವನ್ನು ನಮಗೆ ತಂದಿಟ್ಟಿರುವಂಥ ದುಷ್ಟಶಕ್ತಿಗಳು ಅಥವಾ ಸತ್ಶಕ್ತಿಗಳು ಕೂಡ, ಪ್ರಕೃತಿಯಿಂದ ಹಿಡಿದು ಎಲ್ಲರೂ ಕೂಡ, ಮಹತ್ ಪ್ರಕೃತಿ ತತ್ವದ ಅಭಿಮಾನಿ ಲಕ್ಷ್ಮೀದೇವಿ, ಮಹತ್ತತ್ವ ಅಭಿಮಾನಿ ಚತುರ್ಮುಖ, ಅಹಂಕಾರ ತತ್ವದ ಅಭಿಮಾನಿ ರುದ್ರ, ಅವರೆಲ್ಲರೂ ಕೂಡ ನಮ್ಮನ್ನು ಸಂಸಾರದಲ್ಲಿ ಹಿಡಿದಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಭಗವಂತನಿಗೆ ಭಯ ಪಡ್ತಾರೆ. ಭಗವಂತನ ನಾಮವನ್ನು ನಾವು ಉಚ್ಚರಿಸಿದ ಮಾತ್ರಕ್ಕೆ ಉಚ್ಚಾರ ಮಾಡುವ ಸಂಸ್ಕಾರ ನಮ್ಮಲ್ಲಿದೆ ಅಂತ ಅವರಿಗೆ ಗೊತ್ತಾದರೆ ಆಗ ಅವರೆಲ್ಲರೂ ಕೂಡ ಭಗವಂತನಿಗೆ ಭಯಪಟ್ಟು, ಆ ಭಗವಂತನ ನಾಮಕ್ಕೆ ಭಯಪಟ್ಟು
ನಮ್ಮನ್ನ ಸಂಸಾರದಿಂದ ಪಾರುಗಾಣಿಸ್ತಾರೆ. ಅದನ್ನ ನಾವು ಹಿಂದೆ ನೋಡಿದ್ದೀವಿ. ಭಗವಂತನ ಕಥೆ ಕೇಳಬೇಕಾಗಿದೆ. ಎಂಥವನು ಅವನು ಭಗವಂತ? ಭಗವಂತ ನಮ್ಮನ್ನು ಉದ್ಧಾರಿಸ್ತಾನೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭಗವಂತನ ಪಾದಕಮಲವನ್ನು ಆಶ್ರಯಿಸಿದ ಸೂತರು, ಆಶ್ರಯಿಸಿದಂಥ ಮುನಿಗಳು ಕೂಡ ಈ ಸಾಧಕರನ್ನು ಉದ್ಧರಿಸ್ತಾರೆ. ಅದನ್ನೇ ಈಗ ಯತ್ಪಾದ ಸಂಶಯ, ಯಾವ ಭಗವಂತನ ಪಾದಕಮಲಗಳನ್ನು ಆಶ್ರಯಿಸಿದ ಮುನಿಗಳೂ ಕೂಡ ಸದ್ಯ ಪುನಂತೆ ನಮ್ಮನ್ನ ಪಾರ ಮಾಡ್ತಾರೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಆ ಮುನಿಗಳಂಥವ್ರು ಅಂದ್ರೆ ಪ್ರಶಮಾಯನಾಹ. ಪ್ರಶಮ ಅಂದ್ರೆ, ಶಮ ಅಂದ್ರೆ ಭಗವನ್ನಿಷ್ಠ ಬುದ್ಧಿ, ಭಗವಂತನಲ್ಲೇ ಆಳವಾದಂಥ ಆಸಕ್ತಿ. ಆ ಆಳವಾದಂಥ ಆಸಕ್ತಿ ಅದೇ ಇವರಿಗೆ, ಆ ಆಸಕ್ತಿಗೆ ಇವರು ಆಶ್ರಯರಾಗಿರ್ತಾರೆ. ಅಂಥ ಆಸಕ್ತಿ ಇವರ ಹೃದಯದಲ್ಲಿ ಮನೆ ಮಾಡಿರ್ತದೆ. ಅಂಥ ಪ್ರಶಮಾಯನರಾದಂಥ ಮುನಿಗಳು ಸದ್ಯ ಪುನಂತಿ, ಶೀಘ್ರದಲ್ಲೇ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಹೇಗೆ ಉಪಸ್ಪೃಷ್ಟಾಹ, ಅವರ ಪಾದಸ್ಪರ್ಶ ನಮಗಾದ್ರೆ ಸಾಕು. ಸ್ವರ್ಧುನಿ ಇವ ಅನುಸೇವಯ, ಸ್ವರ್ಧುನಿ ಇವ ಅನುಸೇವಯ. ಸ್ವರ್ಧುನಿ ಅಂದ್ರೆ ಸ್ವರ್ಗಲೋಕದ ನದಿ, ಗಂಗಾ ನದಿ. ಅದು ಹೇಗೆ ಅನುಸೇವಯ, ಅದನ್ನು ಸೇವಿಸಿದಾಗ ಮತ್ತು ಅದನ್ನು ಉಪಸ್ಪರ್ಶ ಮಾಡಿದಾಗ, ಅದರ ನೀರನ್ನು ಉಪಸ್ಪರ್ಶಿಸಿದಾಗ ಅದು ಹೇಗೆ ನಮ್ಮನ್ನು ಪವಿತ್ರನಾಗಿ ಮಾಡ್ತದೋ ಹಾಗೆ. ಸ್ವರ್ಧುನ್ಯಾಪಹ ಅನುಸೇವಯ ಅಂತ ಇನ್ನೊಂದು ಪಾಠವೂ ಇದೆ, ಸ್ವರ್ಧುನಿ ಆಪಹ ಅಂತ. ಆದರೂ ದಕ್ಷಿಣ ಭಾರತದಲ್ಲೆಲ್ಲ ಸ್ವರ್ಧುನಿ ಇವ ಅನುಸೇವಯ ಅಂತಲೇ ಪಾಠ ಇದ್ದಾಗ ಕಾಣಿಸ್ತದೆ. ವೀರರಾಘವರು ಮೊದಲಾದವರು ಸ್ವರ್ಧುನ್ಯಾಪಹ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜ ತೀರ್ಥರು ಸ್ವರ್ಧುನಿ ಇವ ಅನುಸೇವಯ ಮತ್ತು ಸ್ವರ್ಧುನ್ಯಾಪಹ ಅನುಸೇವಯ ಅಂತ ಎರಡನ್ನೂ ಇಟ್ಕೊಂಡಿದ್ದಾರೆ. ಸ್ವರ್ಧುನ್ಯಾಪಹ ಇತಿ ಪಾಠೆ ಗಂಗಾಜಲ ಜಲ ಪರಮಾಣವಃ ಅಂತ ವಿಜಯಧ್ವಜರು ವ್ಯಾಖ್ಯಾನ ಮಾಡ್ತಾರೆ. ಸ್ವರ್ಧುನ್ಯಾಪಹ ಅನುಸೇವಯ ಅಂತಿದ್ರೆ ಅದರಲ್ಲಿ ಒಂದು ಒತ್ತಿದೆ, ಸ್ವಲ್ಪ ಹೆಚ್ಚಿನ ಅರ್ಥ ಅಲ್ಲಿ ಬರ್ತದೆ. ಸ್ವರ್ಧುನೀವ ಅನುಸೇವಯ ಅಂತ ಬಂದ್ರೂ, ಅಂತ ಪಾಠ ಇದ್ರೂ ಅರ್ಥ ತಿಳಿತದೆ. ಗಂಗಾ ನದಿಯ ನೀರನ್ನ ನಾವು ಅನುಸೇವಿಸಬೇಕು, ಆಗ ಅದು ನಮ್ಮನ್ನು ಪವಿತ್ರನಾಗಿ ಮಾಡ್ತದೆ. ಆದರೆ ಸಾಧುಗಳು ಕೇವಲ ನಮ್ಮನ್ನು ಉಪಸ್ಪೃಷ್ಟ, ಅವರು ಸ್ಪರ್ಶ ಮಾಡಿದರೆ ಸಾಕು, ಅದ್ರ ಮೂಲಕನೇ ನಮ್ಮನ್ನು ಪವಿತ್ರನಾಗಿ ಮಾಡ್ತಾರೆ. ಸ್ವರ್ಧುನ್ಯಾಪಹ ಅಂತ ಒಂದು ವೇಳೆ ಇದ್ರೆ, ಸ್ವರ್ಧುನಿ ಅಂದ್ರೆ ಗಂಗಾ ನದಿ, ಅದರ ಆಪಹ ಅಂದ್ರೆ ನೀರು, ಅದು ನಮ್ಮನ್ನು ಅನುಸೇವಯ, ಅಲ್ಲಿ ಹೋಗಿ ಸ್ನಾನ ಮಾಡಬೇಕು, ಪಾನ ಮಾಡಬೇಕು, ದೀರ್ಘಕಾಲದ ಸೇವಾ ಮಾಡಬೇಕು, ಆವಾಗ ಅದು ನಮ್ಮನ್ನು ಪವಿತ್ರನಾಗಿ ಮಾಡ್ತದೆ. ಆದರೆ ಸದ್ಯ ಪುನಂತಿ ಸಾಧವ ಅಂತ ಇದರ್ಥ. ಇದಕ್ಕೆ ಹೀಗೆ ಅರ್ಥ ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ, 10ನೇ ಸ್ಕಂದದಲ್ಲಿ ಸ್ವಯಂ ಕೃಷ್ಣನೇ ಹೇಳಿದ ಮಾತೊಂದಿದೆ ಅಕ್ರೂರಾದಿಗಳನ್ನು ಕುರಿತು. ನ ಹೆಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತಿರುಕಾಲೇನ ದರ್ಶನಾದೇವ ಸಾಧವ ಅಂತ. ಈ ನ ಹೆಮ್ಮಯಾನಿ ತೀರ್ಥಾನಿ, ಜಲಮಯವಾದ ಕ್ಷೇತ್ರಗಳಾಗಲಿ ಶಿಲಾಮಯ ವಿಗ್ರಹಗಳಾಗಲಿ ಅಷ್ಟು ಸುಲಭವಾಗಿ ಸಾಧಕನನ್ನ ಪವಿತ್ರರನ್ನಾಗಿ ಮಾಡೋದಿಲ್ಲ. ತೇ ಪುನಂತಿರುಕಾಲೇನ, ಅವೆಲ್ಲವೂ ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಾವು ಸ್ನಾನ ಮಾಡೋದು ಇತ್ಯಾದಿ ಎಲ್ಲವೂ ಕೂಡ, ಶಿಲಾ ವಿಗ್ರಹಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಹಾಕುವುದೆಲ್ಲವೂ ಕೂಡ ಉರುಕಾಲೇನ, ಸ್ವಲ್ಪ ದೀರ್ಘಕಾಲ ಆದಮೇಲೆ, ಕಾಲ ಪಕ್ವ ಆದಾಗಲೇ ನಮ್ಮನ್ನು ನಾವು ಪವಿತ್ರರನ್ನಾಗಿ ಮಾಡ್ತವೆ. ದರ್ಶನಾದೇವ ಸಾಧವ. ಆದರೆ ಸಾಧುಗಳು ಮಾತ್ರ ಅವರ ಕಣ್ಣಿಗೆ ನಾವು ಬಿದ್ದರೆ, ನಮ್ಮ ಕಣ್ಣಿಗೆ ಅವರು ಬಿದ್ದರೆ, ಅದೆರಡೂ ಅರ್ಥ ಅದಕ್ಕೆ. ನಮ್ಮನ್ನ ಅವರು ಪವಿತ್ರರನ್ನಾಗಿ ಮಾಡ್ತಾರೆ. ದರ್ಶನ ಅಂದ್ರೆ ಅವರ ದೃಷ್ಟಿಕೋನ, ತಾತ್ವಿಕ ದೃಷ್ಟಿಕೋನ, ಅದು ಕೂಡ ಹೌದು. ಹಿಂದೆ ಅನೇಕ ಸಂದರ್ಭದಲ್ಲಿ ಅದನ್ನು ನಾನು ಹೇಳಿದ್ದೀನಿ. ಹೀಗೆ ಅವರು ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತಾರೆ. ಹೀಗೆ 10ನೇ ಸ್ಕಂದದಲ್ಲಿ ಬರುವಂಥ ಭಾಗವತ ಶ್ಲೋಕ ಏನಿದೆ ಅದರ ಥರ ಇದಕ್ಕೂ ಕೂಡ ವ್ಯಾಖ್ಯಾನ. ಸ್ವರ್ಧುನ್ಯಾಪಹ, ಗಂಗಾ ನದಿಯ ನೀರು, ಆಪಹ ಅಂದ್ರೆ ನೀರು ಅಂತಿದ್ರೆ, ಸ್ವರ್ಧುನಿ ಇವ ಅಂತಿದ್ರೆ ಅದು ದೃಷ್ಟಾಂತ. ಗಂಗಾ ನದಿಯ ನೀರು ಅನುಸೇವಯ, ಅದು ಹೇಗೆ ಆ ಸೇವೆಯಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತದೋ ಹಾಗೆ ಸಾಧುಗಳು ಕೂಡ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ ಅಂತ ಹೀಗಾದ್ರ ಅರ್ಥ. ಇಲ್ಲಿ ಅನುಸೇವಾ ಅಂತಿದೆಯಲ್ಲ, ಅನುಸೇವಾ ಅಂದ್ರೆ ಅನುಸೃತ್ಯ ಸೇವಾ, ಭಗವಂತನನ್ನು ಹೇಗೆ ಸೇವಿಸಬೇಕೋ ಹಾಗೆ ಭಗವಂತನನ್ನು ಸೇವಿಸಬೇಕು. ಮತ್ತೆ ಭಗವಂತನ ಅಂಗಭೂತರಾದಂತಹ ದೇವತೆಗಳನ್ನು ಹೇಗೆ ಸೇವಿಸಬೇಕೋ, ಕೆಲವು ದೇವತೆಗಳನ್ನ ಅವರನ್ನ ಹಾಗೇ ಸೇವಿಸಬೇಕು. ಅನುಸಾರಿಯಾದ ಸೇವಾ ಅಂತ, ಎಲ್ಲರಿಗೂ ಒಂದೇ ಥರ ಸೇವಾ ಇಲ್ಲ, ಅನುಸಾರಿಯಾದಂತಹ ಸೇವಾ ಅಂತ. ಇದು
ಅನುಸೇವಯ ಅಂತ ಅನ್ನೋದಕ್ಕೆ ಅರ್ಥ. ಇನ್ನು ಅನುಸೇವಯ ಅಂತ ಅನ್ನೋದಕ್ಕೆ ಯಾದವಾರರ ಒಂದು ವ್ಯಾಖ್ಯಾನ ಹೇಳ್ತಾರೆ. ಸೇವಾ ಅಂದರೆ ಸ್ನಾನಪಾನಾದಿ ರೂಪವಾದ ಸೇವಾ. ಅನುಸೇವಯ ಪ್ರಾಯ ಅವರು ಅನು ಮತ್ತು ಸೇವಾ ಅಂತ ಎರಡನ್ನು ಪ್ರತ್ಯೇಕವಾಗಿ ಇಟ್ಕೊಂಡಂತೆ ಕಾಣಿಸ್ತದೆ ಯಾದವಾರ. ಅದರಿಂದ ಅನು ಅಂದರೆ ಪಶ್ಚಾತ್, ಸ್ವಲ್ಪ ಕಾಲದ ನಂತರ. ಗಂಗಾಹಿ ಸ್ನಾನಪಾನಾದಿನ ಸೇವಿತಾ ಸತಿ ಗುರುಪದೇಶಂ ಪ್ರಾಪಯಿತ್ವ ಪುನಾತಿ ಅಂತಾರೆ ಯಾದವಾರ. ಗಂಗಾ ನದಿ, ನಾವು ಮೊದಲು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಮುಂದೆ ಗುರುಪದೇಶಕ್ಕೆ ಅನುಕೂಲ ಮಾಡಿಕೊಟ್ಟು ಆಮೇಲೆ ನಮ್ಮನ್ನು ಪವಿತ್ರನಾಗಿ ಮಾಡ್ತದೆ. ಸೇವಿತಾ ಮುನಯಸ್ತು ತತ್ಕಾಲಮೇವೇತಿ ಸೂಚಯಿತು ಸದ್ಯ ಇತಿ ಅನ್ವಿತಿ ಚೋಕ್ತಂ. ಸದ್ಯ ಪುನಂತುರುಸ್ಪೃಷ್ಟಾ ಸ್ವರ್ಧುನಿ ಇವ ಅನುಸೇವಯ. ಈ ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಿದಾಗ ನಮಗೊಂದು ಪಾವಿತ್ರ್ಯ ಬಂದು ಮುಂದೆ ಅಂತಃಕರಣ ಶುದ್ಧಿ ಆಗುವುದೇ ಪಾವಿತ್ರ್ಯ. ಅದಾದ ಮೂಲಕ ಗುರುಪದೇಶ ದೊರೆಯಬೇಕು. ಇಷ್ಟೆಲ್ಲ ಆದಮೇಲೆ ನಮಗೊಂದು ಪಾವಿತ್ರ್ಯ. ಆದರೆ ಈ ನಾವು ಮುನಿಗಳ ಹತ್ರ, ಸಾಧು ಸತ್ಪುರುಷ ಹತ್ರ ಹೋಗುವುದೇನಿದೆ ಅದು ನೇರವಾಗಿ 2ನೇ ಮೆಟ್ಲಿಗೆ ಹೋದಂತೆ. ಗಂಗಾ ನದಿಯ ಹತ್ರ ಹೋದರೆ ಅದು 1ನೇ ಮೆಟ್ಲು, ಆಮೇಲೆ 2ನೇ ಮೆಟ್ಲು ಗುರುಪದೇಶ, 3ನೇ ಮೆಟ್ಲು ಜ್ಞಾನ. ಮುನಿಗಳ ಹತ್ರ ಹೋಗುವುದಂದ್ರೆ ತತ್ಕಾಲಮೇವ, ಕೂಡಲೇ ಅವ್ರು ಮಾಡ್ತಾರೆ. ಸದ್ಯ ಅಂತ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅನು ಅಂದರೆ ಪಶ್ಚಾತ್, ಗಂಗಾ ನದಿ ಮಾತ್ರ ಆಮೇಲೆ ಮಾಡ್ತದೆ. ಅನು ಅನ್ನೋ ಮಾತಿಗೆ ಪಶ್ಚಾತ್ ಅಂತ ಒಂದು ಅರ್ಥ ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಸ್ವರ್ಧುನಿ ಇವ ಅನುಸೇವಯ. ಹೀಗೊಂದು ವ್ಯತ್ಯಾಸ ಇದೆ. ಅದೇನೇ ಇರಲಿ, ಗಂಗಾ ನದಿಯೂ ಕೂಡ ಭಗವಂತನ ಪಾದ ಸಂಶ್ರಯ. ಅವನ ಪಾದಕಮಲದ ಸ್ಪರ್ಶದಿಂದಲೇ ಹೊರಹೊಮ್ಮಿದ ನದಿ ಅದು. ಮತ್ತೆ ಈ ಸಾಧು ಸತ್ಪುರುಷರು ಕೂಡ ಅವನ ಪಾದಕಮಲಗಳನ್ನು ಎಲ್ಲರೂ ಆಶ್ರಯಿಸೇ ಇರ್ತಾರೆ. ಅದರಿಂದ ಯತ್ಪಾದ ಸಂಶಯತ್ವ, ಭಗವತ್ಪಾದ ಸಂಶಯತ್ವ ಅನ್ನುವುದು ಗಂಗಾ ನದಿಯ ಮತ್ತು ಸಾಧು ಸತ್ಪುರುಷರ ಇಬ್ಬರ ಗುಣವೂ ಹೌದು. ಮತ್ತೆ ಪ್ರಶಮಾಯನಾಹ, ಪ್ರಶಮ ಅಂದರೆ ಈ ಭಗವಂತನಲ್ಲಿರುವಂಥ ಬುದ್ಧಿ ಅಂತ ಅರ್ಥ. ಮುನಿಗಳು ಸ್ವಯಂ ಭಗವಂತನ ಬುದ್ಧಿಗೆ ಆಶ್ರಯರಾದವರು. ಗಂಗಾ ನದಿಯ ನೀರು ಅದು ಪ್ರಶಮವನ್ನು ನಮ್ಮಲ್ಲಿ ತಂದು ಕೊಡ್ತದೆ. ಎರಡಕ್ಕೂ ಪ್ರಶಮಸ್ಯ ಅಯನಾಹ ಪ್ರಶಮಾಯನಾಹ ಅಂತಲೇ ವಿಗ್ರಹ. ಮುನಿಗಳು ಸ್ವಯಂ ಪ್ರಶಮ ಎಂಬ ಬುದ್ಧಿ ಎಂಬ ಗುಣ ಇದ್ದವರು, ವಿಶಿಷ್ಟವಾದ ಗುಣ ಇದ್ದವರು. ಗಂಗಾ ನದಿ ಪ್ರಶಮ ಎಂಬ ಗುಣವನ್ನು ನಮಗೆ ಕೊಡುವಂಥದ್ದು ಅಂತ ಈಗ ಅರ್ಥ. ಇದನ್ನೆಲ್ಲ ನೋಡಿದರೆ ಸ್ವರ್ಧನ್ಯಾಪಹ ಅಂತ ಪಾಠ ಇದ್ರೆ ಅದೇ ಚೆನ್ನಾಗಿರ್ತದೋ ಏನೋ. ಆಪಹ ಅಂದ್ರೆ ಬಹುವಚನ, ಮುನಿಯಃ ಅನ್ನೋದು ಬಹುವಚನವೇ. ಯತ್ಪಾದ ಸಂಶಯ ಪ್ರಶಮಾಯನಾಹ ಅನ್ನೋದು ಆ ಸ್ವರ್ಧನ್ಯಾಪಹ ಅನ್ನುವ ಪಾಠಕ್ಕೆ ಹೊಂದುತ್ತದೇನೋ ಹಾಗೆ ಕಾಣಿಸ್ತದೆ. ವಿಜಯಧ್ವಜ ತೀರ್ಥರು ಕೂಡ ಯಾವ ಪಾಠ ಹೀಗೆ ಪಾಠ ಯಾವುದು ಅಂತ ಏನಂತ ಹೇಳಿಲ್ಲ. ಸ್ವರ್ಧನ್ಯಾಪಹ ಅನುಸೇವಯ. ಕೋವಾ ಭಗವತಸ್ತಸ್ಯ ಪುಣ್ಯಶ್ಲೋಕೇಡ್ಯ ಕರ್ಮಣಃ ಶುದ್ಧಿಕಾಮೋ ನ ಶೃಣುಯಾತ್ ಯಶಃ ಕಲಿಮಲಾಪಹಂ. ಯಾರು ಕೇಳ್ತಾರೆ ಈಗಿನ ಕಾಲದಲ್ಲಿ ಭಗವಂತನ ಕಥೆಯನ್ನ ಅಂತ ಸೂತರೆ, ನೀವೇನು ಚಿಂತೆ ಮಾಡಬೇಡಿ. ಯಾಕಂದ್ರೆ ಕೇಳದೇ ಇದ್ದವ್ರು ಯಾರು ಅದನ್ನು ಹೇಳಿ. ಯಾರು ಕೇಳ್ತಾರೆ ಅಂತ ಕೇಳಬೇಡಿ. ಕೇಳದೇ ಇದ್ದವ್ರು ಯಾರು? ಎಲ್ಲೂ ಕೇಳ್ತಾರೆ. ಈಗ ಮೊದಲೇ ಕಲಿಕಾಲ ಕಾಲಿಟ್ಟಾಗಿದೆ. ಆ ಕಲಿಕಾಲದ ಮಲ ನಮ್ಮ ಮನಗಳಲ್ಲಿ ತುಂಬಿಕೊಂಡು ಬಿಟ್ಟಿವೆ. ಹಾಗಿರುವಾಗ ಆ ಭಗವಂತನ ಯಶಸ್ಸನ್ನ ನಾವು ಕೇಳಿದ್ರೆ ಮಾತ್ರ ನಮಗೆ ಆ ಕಲಿಕಾಲದ ಮಲ ಹೋಗ್ಲಿಕ್ಕೆ ಸಾಧ್ಯ. ಹೀಗೆ ಹೋಗಬೇಕು ಅಂತ ಅಪೇಕ್ಷೆ ಇದ್ದವ್ರು ಯಾರು ಕೇಳದೆ ಇರ್ತಾರೆ ಅದು ಹೇಳಿ. ಹೋಗ್ಬೇಕು ಅಂತ ಅಪೇಕ್ಷೆಯೇ ಯಾರಿಗಿಲ್ಲ ಅವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ. ಶುದ್ಧಿಕಾಮೋ ಕಹ ನಶ್ರುಣಯಾತ್, ಯಾರು ಕೇಳದೆ ಇರ್ತಾನೆ. ನಾವಂತೂ ಶುದ್ಧಿಕಾಮರಾಗಿದ್ದೇವೆ. ಆ ಕಲಿಕಾಲದ ಮಲವನ್ನ ನಾವು ತೊಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇವೆ. ಯಾರ್ದು ಯಶಸ್ಸು ಅಂದ್ರೆ ಪುಣ್ಯಶ್ಲೋಕೇಡ್ಯ ಕರ್ಮಣಃ ಭಗವತಃ ತಸ್ಯ ಯಶಃ. ಪುಣ್ಯಶ್ಲೋಕೇಡ್ಯ ಕರ್ಮ ಅಂತ ಭಗವಂತನಿಗೆ ಒಂದು ವಿಶೇಷಣ. ಈಡ್ಯ ಅಂದ್ರೆ ಸ್ತುತ್ಯವಾದದ್ದು, ಪ್ರಶಂಸನೀಯವಾದದ್ದು ಅಂತ ಅರ್ಥ. ಕರ್ಮ ಅಂದ್ರೆ ಕ್ರಿಯೆಗಳು, ಕಾರ್ಯಗಳು, ಅವತಾರಗಳು ಯಾವುದಾದ್ರು ಆಗ್ಬೋದು. ಅವತಾರ ಅಲ್ಲ, ಅವತಾರದಲ್ಲಿ ಮಾಡಿದಂಥ ಕಾರ್ಯಗಳು. ಈಡ್ಯ ಕರ್ಮ ಅಂದ್ರೆ ಸ್ತುತ್ಯವಾದ ಕರ್ಮಗಳು ಅಂತ ಅರ್ಥ. ಪ್ರಶಂಸನೀಯವಾದ ಶ್ರೇಷ್ಠವಾದ ಕರ್ಮಗಳು. ಯಾರಿಂದ ಪ್ರಶಂಸನೀಯವಾದದ್ದು ಅಂದ್ರೆ ಪುಣ್ಯಶ್ಲೋಕರಿಂದಲೂ ಈಡ್ಯವಾದ ಅಂತ ಕರ್ಮಗಳಿದ್ದವನು ಈ ಭಗವಂತ. ಪುಣ್ಯಶ್ಲೋಕರಾದಂಥ ಚತುರ್ಮುಖಾದಿಗಳು ಕೂಡ ಮತ್ತೆ ಅನೇಕ ಜನ ಮುನಿಗಳೂ ಕೂಡ ಆ ಭಗವಂತನ ಕರ್ಮಗಳನ್ನು ಈಡನ ಮಾಡ್ತಾರೆ, ಸ್ತುತಿಸ್ತಾರೆ.
ಪುಣ್ಯಶ್ಲೋಕೈ ಈಡ್ಯಾನಿ ಕರ್ಮಾಣಿ ಯೇಷಾಂತೆ ಯಸ್ಯ ಸಹ ಪುಣ್ಯಶ್ಲೋಕೇಂಟ್ಯ ಕರ್ಮ ತಸ್ಯ. ಅದೇನು ಪುಣ್ಯಶ್ಲೋಕ ಅನ್ನೋದ್ರಿಂದಲೇ ಆ ದೇವತೆಗಳ ಮಹತ್ವವನ್ನು ತೋರಿಸ್ತಾ ಇದ್ದಾರೆ. ಶ್ಲೋಕ ಅಂದ್ರೆ ಏನು? ಶ್ಲೋಕ್ಯ ಅಂತ ಐತೆ ಶ್ಲೋಕ ಅಂತ, ಕೋಶದ ಪ್ರಕಾರನೇ ಅದಕ್ಕೆ ಯಶಸ್ಸು ಅಂತ ಅರ್ಥ. ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಶ್ಲೋಕ್ಯತೆ ಐತಿ ಶ್ಲೋಕ ಯಶಃ, ಯಶಸ್ಸು ಅಂತ ಅದಕ್ಕೆ ಅರ್ಥ ಆಗ್ತದೆ. ಪುಣ್ಯಶ್ಲೋಕೈ ಬ್ರಹ್ಮಾದಿಭಿ ಈಡ್ಯಾನಿ ಕರ್ಮಾಣಿ ಕಂಸಹನ್ನಾನಿ ಯಶ ಸಹ ತಥೋಕ್ತಃ. ಪುಣ್ಯಶ್ಲೋಕರಾದಂಥವ್ರು ಬ್ರಹ್ಮಾದಿಗಳು. ಅಲ್ಲಿ ಶ್ಲೋಕ ಅಂದ್ರೆ ಯಶಸ್ಸು. ಆ ಬ್ರಹ್ಮಾದಿಗಳ ಯಶಸ್ಸು ಕೂಡ ಪುಣ್ಯಕರವೇ. ಆ ಬ್ರಹ್ಮಾದಿಗಳ ಚತುರ್ಮುಖಾದಿಗಳ ಭಾಗವತರ ಉಳಿದವೆಲ್ಲ ದೇವ ಋಷಿ ಪಿತೃ ಚಕ್ರವರ್ತಿ ಮನುಷ್ಯರು ಇವರೆಲ್ಲರೂ ಕೂಡ ಪುಣ್ಯರೇ. ಆ ಪುಣ್ಯಶ್ಲೋಕರಾದ ಅವರ ಯಶಸ್ಸನ್ನು ನಾವು ಗಾನ ಮಾಡಿದ್ರು ನಮಗದರಿಂದ ಆಧ್ಯಾತ್ಮಿಕ ಅಭಿವೃದ್ಧಿ ಆಗ್ತದೆ. ಅಂಥವರೇ ಈ ಭಗವಂತನ ಕರ್ಮಗಳನ್ನ ಪಠನ ಮಾಡ್ತಾರೆ. ಹಾಗಿರುವಾಗ ನಾವು ನಮ್ಮಂಥವ್ರು ಆ ಭಗವಂತನ ಕರ್ಮಗಳನ್ನ ಮತ್ತೆ ಕೇಳಬೇಕು ಅಂತ ಅಪೇಕ್ಷೆ ಪಡುವುದರಲ್ಲಿ ಏನು ಆಶ್ಚರ್ಯ ಇದೆ? ಈಗ ಅದರ ತಾತ್ಪರ್ಯ ಪುಣ್ಯಶ್ಲೋಕೈ ಬ್ರಹ್ಮಾದಿಭಿ ಅಂತಾನೆ ಯಾದವಾರ್ಯರು ಕೂಡ ಅರ್ಥ ಬರೀತಾರೆ. ಇನ್ನೊಂದು ವ್ಯಾಖ್ಯಾನ ಅದಕ್ಕೆ ಮಾಡಬಹುದು. ಪುಣ್ಯಶ್ಲೋಕಶ್ಚಾಸೌ ಈಡ್ಯ ಕರ್ಮಾಚ. ಪುಣ್ಯಶ್ಲೋಕ ಅನ್ನೋದನ್ನು ಚತುರ್ಮುಖ ಬ್ರಹ್ಮಾದಿಗಳಿಗೂ ನಾವು ಅನ್ವಯಿಸಬಹುದು. ಪುಣ್ಯಶ್ಲೋಕ ಅನ್ನೋದನ್ನು ಸ್ವಯಂ ಭಗವಂತನಿಗೆ ಅನ್ವಯಿಸಿಯೂ ನೋಡಬಹುದು. ಪುಣ್ಯಶ್ಲೋಕ ತೀರ್ಥಪಾದೋ ವೇದವೇದ್ಯೋ ದಯಾನಿಧಿ ಅಂತ ಭಗವಂತನ ಸ್ತೋತ್ರ ಇರುವುದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅವನೇ ಸ್ವಯಂ ಪುಣ್ಯಶ್ಲೋಕ. ಅಲ್ಲಿ ಶ್ಲೋಕ ಅಂದ್ರೆ ಅವನ ಯಶಸ್ಸು, ಭಗವಂತನ ಯಶಸ್ಸು. ಅದು ಪುಣ್ಯಕರವಾದದ್ದೇ. ನಾವು ಅದನ್ನ ಆ ಯಶಸ್ಸನ್ನ ನಾವು ನೆನಪಿಗೆ ತಂದುಕೊಂಡ್ರೆ, ಗಾನ ಮಾಡಿದ್ರೆ ಅದು ನಮಗೆ ಪುಣ್ಯ ಕೊಡ್ತದೆ. ಅದರಿಂದ ಸ್ವಯಂ ಭಗವಂತ ಪುಣ್ಯ ಶ್ಲೋಕನೂ ಹೌದು, ಅವನು ಈಡ್ಯ ಕರ್ಮನೂ ಹೌದು. ಹೀಗೂ ಅರ್ಥ ಮಾಡ್ಬೋದು. ಅಂಥ ಭಗವಂತನ ಕಥೆಗಳನ್ನು ಕೇಳದೇ ಇರುವವರು ಯಾರು? ನಾವಂತೂ ಕೇಳುವವರಿದ್ದೀವಿ, ನಮಗದನ್ನು ಹೇಳಿ. ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನು ಸೂರಿಭಿಹಿ ಬ್ರೂಹಿನ ಶ್ರದ್ಧಾಧಾನಾಂ ಲೀಲೆಯ ದಧತಃ ಕಲಾಹ. ಉದಾರವಾದ ಕರ್ಮಗಳು, ಅತ್ಯಂತ ಶ್ರೇಷ್ಠವಾದ ಕರ್ಮಗಳು. ಜನ್ಮ ಕರ್ಮಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತ ಭಗವದ್ಗೀತಾದಲ್ಲಿ, ದಿವ್ಯವಾದ ನನ್ನ ಜನ್ಮ ಅಂದ್ರೆ ನನ್ನ ಅವತಾರ ಮತ್ತು ನನ್ನ ಕರ್ಮ, ಇದನ್ನು ಯಾರು ತತ್ವತಃ ತಿಳಿತಾನೋ ಅವನು ಈ ಜಗತ್ತಿನಲ್ಲಿ ಉದ್ಧತನಾಗ್ತಾನೆ ಅಂತ ವರ್ಣನೆ ಮಾಡ್ತಾನೆ ಕೃಷ್ಣ. ಆದ್ರಿಂದ ಭಗವಂತನ ಕರ್ಮಗಳೆಲ್ಲವೂ ಉದಾರ. ಅವು ಸೂರಿಬಿಹಿ, ಜ್ಞಾನಿಗಳಿಂದ ಅವೆಲ್ಲವೂ ಕೂಡ ಪರಿಗೀತವಾಗಿದೆ. ಪರಿಪರಿಯಾಗಿ ನಾನಾ ರೀತಿಯಿಂದ ಪರಿತಃ ಸುತ್ತಲೂ ಗೀತ. ಗೀತ ಅಂದ್ರೆ ಬರೇ ಹಾಡಿದ್ದು ಅಂತ ಅರ್ಥ. ಅದು ಹೇಗೆ ಹಾಡಿದ್ದು ಅದು ಚೆನ್ನಾಗಿದೆ. ಪರಿತಃ ಅಂದ್ರೆ ಸುತ್ತಲೂ ಹಾಡಿದ್ದಾರೆ. ಆ ಭಗವಂತನ ಕರ್ಮಗಳನ್ನ ಜಗತ್ತಿನ ತುಂಬೆಲ್ಲ ಈ ಜ್ಞಾನಿಗಳಾದವರು ಹೋಗಿ ಎಲ್ಲ ಕಡೆ ಸಂಚಾರ ಮಾಡಿ, ತಾಳ ತಟ್ಟಿ ಕುಣಿದು, ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡಿ, ಟೀಕೆ ಬರೆದು, ಟಿಪ್ಪಣಿ ಬರೆದು, ವಿಮರ್ಶೆ ಮಾಡಿ ಆ ಭಗವಂತನ ಉದಾರವಾದ ಕರ್ಮಗಳನ್ನೇ ಅಲ್ವಾ ಗಾನ ಮಾಡಿರೋರು. ಹೀಗೆ ನಾನಾ ರೀತಿಯಿಂದ ಅದನ್ನ ವರ್ಣನೆ ಮಾಡಿದ್ದಾರೆ. ಜಗತ್ತಿನ ತುಂಬೆಲ್ಲ ವರ್ಣನೆ ಮಾಡಿದ್ದಾರೆ ನಾರದಾದಿಗಳು ಅಂತ ಅದರ ಅರ್ಥ. ಪರಿಗೀತಾನಿ, ನಾನಾ ಥರ ವರ್ಣನೆ ಮಾಡಿದ್ದಾರೆ ಅಂತ ಮತ್ತೊಂದು ರೀತಿಯಾಗಿ ಅರ್ಥ. ಪರಿತಃ ಅಂದ್ರೆ ನಾನಾ ರೀತಿಯಾಗಿ. ಹೌದು, ನಶ್ಯೇ ಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮೈತದ್ ಅದ್ವಿತೀಯಂ ಹಿ ಗೀಯತೆ ಬಹುದರ್ಶಿಭಿ ಅಂತ ಭಾಗವತದಲ್ಲಿ ಮುಂದೆ ಒಂದು ಶ್ಲೋಕ ಬರೋದು. ಈ ಪರಮಾತ್ಮನನ್ನ ಬಹುಧ ಅನೇಕ ರೀತಿಯಿಂದ ಜ್ಞಾನಿಗಳು ಸ್ತೋತ್ರ ಮಾಡ್ತಾರಂತ. ಆದ್ರಿಂದ ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾರೆ ಅಂತ ಬಂದಿರುವುದನ್ನು ಕೂಡ ಪರಿಗೀತಾನೆ ಅನ್ನೋ ಮಾತಿನಲ್ಲಿ ನಾವು ಕಾಣಬಹುದು. ಬ್ರೂಹಿನ ಶ್ರದ್ಧಾಧಾನಾನ ಲೀಲೆಯ ದಧತಃ ಕಲಾಹ. ನಮಗೆ ಶ್ರದ್ಧಾ ಇದೆ, ನಮಗದನ್ನು ಹೇಳ್ರಿ. ಅವನು ಲೀಲೆಯ ದಧತಃ ಕಲಾಹ, ತನ್ನ ಲೀಲೆಯಿಂದ ಅವನಿಗೇನಾದ್ರಿಂದ ಕಷ್ಟ ಇಲ್ಲ. ಅವತಾರ ಮಾಡಬೇಕಲ್ಲ ಅಂತ ಅನಿವಾರ್ಯವಾಗಿ ನಾವು ಮಾಡುವಂತೆ ಅವನು ಕರ್ಮ ಮಾಡುವುದಲ್ಲ. ಅಂಥವನು ಲೀಲೆಯಿಂದ ಏನು ತನ್ನ ಕಲಾಹ ಅಂಶಗಳನ್ನ, ತನ್ನ ಸ್ವರೂಪ ಅವತಾರಗಳನ್ನ, ರಾಮಕೃಷ್ಣಾದಿ ರೂಪದಿಂದ ಅವತಾರ ಮಾಡ್ತಾನೆ. ಕೆಲವು ಬಾರಿ ಪೃಥು ಚಕ್ರವರ್ತಿ ಮೊದಲಾದವುಗಳಲ್ಲಿ
ಆವೇಶ ರೂಪದಿಂದ ನಿಲ್ತಾನೆ, ಅವು ಎಲ್ಲ ಕಲಾಗಳೇ. ಅಂಥದ್ದು ಮಾಡ್ತಾನಲ್ಲ, ಅದನ್ನೆಲ್ಲ ಸ್ವಲ್ಪ ಹೇಳಿ. ಬರೀ ಗೀತಾನೆ ಸೂರ್ಯವಿಹಿ ಅಂತಿದೆಯಲ್ಲ, ಸೂರ್ಯ ಅನ್ನೋ ಶಬ್ದ ಸ್ವಲ್ಪ ಸುಂದರವಾಗಿದೆ. ಕೋಶದಲ್ಲಿ ಅದಕ್ಕೆ ಅರ್ಥ ನೋಡಿದರೆ ಸೂತೆ ಸದ್ವಾಕ್ಯಾನಿ ಅಂತ ಹೀಗೊಂದು ಅರ್ಥ ಬರೀತಾರೆ ಶಬ್ದ ಕಲ್ಪದ್ರುಮದಲ್ಲಿ. ಪಂಡಿತ ಅಂತ ಅರ್ಥ. ಸೂರ್ಯ ಅಂದ್ರೆ ಪಂಡಿತ. ವಿದ್ವಾನ್ ಸೂರ್ಯ ಕೃತಿ ಕೃಷ್ಟಿ ಅಂತ ಕೋಶನು ಕೂಡ ಇದೆ. ಸೂರ್ಯ ಅಂದ್ರೆ ಪಂಡಿತ. ಅದು ಹೇಗೆ ಅವನು ಸೂರ್ಯ ಅಂದ್ರೆ ಪಂಡಿತ ಅಂದ್ರೆ, ಪಂಡಿತರಾದವ್ರು ಮಾಡ್ತಾರೇನೋ, ಪ್ರವಚನಗಳನ್ನು ಮಾಡ್ತಾರೆ, ಪಾಠ ಮಾಡ್ತಾರೆ. ಅವರು ಸದ್ವಾಕ್ಯಗಳನ್ನು ಹೊರ ಹಾಕ್ತಾರೆ, ಅದು ಮುಖ್ಯ. ಸೂತೆ ಅಂದ್ರೆ ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ, ಶೂನ್ಯ ಪ್ರಸವೆ. ಮಾತು ಅರ್ಥ ಅವರ ಮನಸ್ಸಿನ ಗರ್ಭದಲ್ಲಿ ಹೆಪ್ಪುಗಟ್ಟಿ ನಿಂತಿದೆ, ಅವರು ಅದನ್ನು ಹೊರ ಹಾಕ್ತಾರೆ. ಸದ್ವಾಕ್ಯಗಳನ್ನು, ಅದು ಶ್ರೇಷ್ಠ ವಾಕ್ಯಗಳನ್ನು ಹೊರ ಹಾಕ್ತಾರೆ. ಅದಕ್ಕಾಗಿ ಸೂ ಅಂತ ಧಾತು, ಮುಂದೆ ರಿ ಅಂತ ಕ್ರಿ ಅಂತ ಒಂದು ಪ್ರತ್ಯಯ ಈಗಿನ ವ್ಯಾಕರಣದಲ್ಲಿ. ಸು ರಿ ಅಂತ ಹೀಗೆ ಕ್ರಿ ಅನ್ನುವಲ್ಲಿ ಕ ಹೋಗಿ ರ ಮಾತ್ರ ಉಳಿದಿದೆ, ಹಾಗಾಗಿ ಸೂರಿಹಿ ಅಂತ ಹೀಗೆ ನಿಷ್ಪನ್ನ ಆಗಿದೆ. ಆಚಾರ್ಯರ ಅಭಿಪ್ರೇತವಾದ ನಿಷ್ಪತ್ತಿ ಹೀಗಿರ್ಲಿಕ್ಕಿಲ್ಲ. ಸೂತೆ ರಮತೇಚ ಇತಿ ಸೂರಿಹಿ ಅಂತ ಅರ್ಥ ಹೇಳ್ಬೋದು. ಇನ್ನೊಬ್ಬರಿಗೆ ಪಾಠ ಪ್ರವಚನ ರೂಪದಲ್ಲಿ ಸದ್ವಾಕ್ಯಗಳನ್ನು ಹೇಳಿ ರಮತೆ ಸಂತೋಷ ಪಡ್ತಾನೆ. ಮುಂದೆ ತೃತೀಯ ಅತಿಶಯ, ಇಕಾರ ಯಾಕೆ ಬಂದಿದೆ ಅಂದ್ರೆ, ಸೂರಹ ರಮತೆ ಅಂದ್ರೆ ಸೂರಹ ಅಂತ ಆಗಬೇಕು. ತಾನು ಇನ್ನೊಬ್ಬರಿಗೆ ಸದ್ವಾಕ್ಯಗಳನ್ನು ಪ್ರವಚನ ರೂಪದಲ್ಲಿ ಹೇಳಿ ಸಂತೋಷ ಪಡ್ತಾನೆ, ಅವ್ರನ್ನ ಸಂತೋಷ ಪಡಿಸ್ತಾನೆ ಕೂಡ. ಸೂರಹ ಅಂತಾಯ್ತು. ರ ಇದ್ದದ್ದು ರ ಇದ್ದದನ್ನ ರ ಹಾಗೆ ಇರ್ಲಿಕ್ಕೆ ಬಿಡದೆ ರಾನೂ ಮಾಡಿದೆ, ರಿ ಅಂತ ಮಾಡಿದ್ರಲ್ಲ, ಯಾಕೆಂದ್ರೆ ಅತಿಶಯವನ್ನು ಹೇಳಲಿಕ್ಕಾಗಿ ಬಹಳ ಸಂತೋಷ ಪಡಿಸ್ತಾನೆ, ತಾನೂ ಸಂತೋಷ ಪಡ್ತಾನೆ, ಅಲ್ಲೇ ಸಂತೋಷ ಕಾಣ್ತಾನೆ. ಅದಕ್ಕಾಗಿ ಆತ ಸೂರ್ಯ. ಅವರು ಜ್ಞಾನಿಗಳನ್ನ ಆ ದೃಷ್ಟಿಯಿಂದ ಸೂರ್ಯ ಅಂತ ಹೇಳಬೇಕು. ಅವರು ಇವೆಲ್ಲವನ್ನು ಕೂಡ ಹೇಳ್ತಾನೆ ಇರ್ತಾರೆ. ಅದನ್ನ ಈಗ ನೀವು ಕೂಡ ಹೇಳಬೇಕು. ಉದಾರ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ಸ್ವಾಮಿಗಳು ಉದಾರಾಣಿ ಅಕ್ಲಿಷ್ಟಾನಿ ತಸ್ಯ ಕರ್ಮಾಣಿ ಉದಾರಾಣಿ ಅಂತ ಬಂದಿದೆಯಲ್ಲ, ಉದಾರ ಅನ್ನೋ ಶಬ್ದಕ್ಕೆ ಅಕ್ಲಿಷ್ಟ ಅಂತ ನೆನಪಾಗಿದೆ ವಿಜಯಧ್ವಜ ತೀರ್ಥರಿಗೆ. ಯಾಕೆಂದ್ರೆ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ ರಾಮಾಯಣದಲ್ಲೂ ಕೂಡ ಭಗವಂತನ ಒಂದು ಪ್ರಧಾನ ಗುಣ ಏನಂದ್ರೆ ಅಕ್ಲಿಷ್ಟ ಕರ್ಮ. ಯಾವ ಕೆಲಸವನ್ನು ತುಂಬಾ ಸುಲಭವಾಗಿ ಮಾಡೋದು, ಅವನಿಗೆ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ. ನಮ್ಮ ದೃಷ್ಟಿಯಿಂದ ಅದು ಕಷ್ಟ ಅಂತ ಕಾಣಬಹುದು, ಆದ್ರೆ ಅವ್ರಿಗೆ ಅದು ಕಷ್ಟ ಅಂತ ಕಾಣಿಸೋದೇ ಇಲ್ಲ. ಆದ್ರಿಂದ ಉದಾರಾಣಿ ಅಂದ್ರೆ ಅಕ್ಲಿಷ್ಟಾನಿ, ಅಕ್ಲಿಷ್ಟವಾದ ಕರ್ಮ ಇದ್ದವನು ಅಂತ ಹೀಗರ್ಥ. ಹರಿರ ಅಕ್ಲಿಷ್ಟಕಾರಿತ್ವಾದ ಅಯಸ್ಕಾಂತವದ ಈರ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಮುಂದೆ ಬರೋದಿದೆ. ಅಯಸ್ಕಾಂತ ಒಂದ್ ಕಡೆ ಕೂತಿರ್ತದೆ, ಮ್ಯಾಗ್ನೆಟ್. ಅದೇನಾದ್ರೂ ಕೆಲಸ ಮಾಡ್ತದ, ಏನಾದ್ರೂ ಪ್ರಯತ್ನ ಪಡ್ತದ? ಅದು ಒಂದು ಯಂತ್ರಮಾನವ ಇದ್ರೆ ತನ್ನ ಕೈ ಕಾಲು ಇತ್ಯಾದಿಗಳ ಮೂಲಕ ಏನಾದ್ರೂ ಚಲನವಲನ ತೋರಿಸ್ತಿರ್ತದೆ. ಅಯಸ್ಕಾಂತ ಏನು ಕೆಲಸ ಮಾಡ್ತದೆ? ಸುಮ್ಮನೆ ಕೂತಿರ್ತದೆ. ಆದ್ರೆ ಅದರ ಶಕ್ತಿಯಿಂದ ಸುತ್ತಮುತ್ತ ಇದ್ದುದನ್ನೆಲ್ಲವನ್ನು ಅದು ಸೆಳೆದು ಹಾಕ್ತದೆ. ಅವನು ಅಕ್ಲಿಷ್ಟಕಾರಿ ಭಗವಂತ. ಹರಿರ ಅಕ್ಲಿಷ್ಟಕಾರಿತ್ವಾತ್ ಅಕರ್ತ ಇತಿ ಚೋಚ್ಯತೆ. ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಅಕ್ಲಿಷ್ಟಕಾರಿ ಆದ್ರಿಂದ ಅವನ ಅಕರ್ತ. ಕರ್ತ ಆದ್ರೂ ಅಕರ್ತ. ಯಾಕೆಂದ್ರೆ ನಾವು ಕಷ್ಟಪಟ್ಟು ಮಾಡುವವರಾದ್ರಿಂದ ಕರ್ತ ಆರೋದು, ಅವನು ಕಷ್ಟಪಡದೆ ಮಾಡುವವನಾದ್ರಿಂದ ಅಕರ್ತ. ಹೀಗೆ ಉದಾರ ಅಂದ್ರೆ ಅಕ್ಲಿಷ್ಟವಾದ ಕರ್ಮಗಳು, ಸುಲಭವಾದ ಕರ್ಮಗಳು, ಅಥವಾ ಉದ್ಗತ ದೋಷಾಣಿ, ದೋಷರಹಿತವಾದ ಕರ್ಮಗಳು ಅಂತ ಹೀಗೆ ವಿಜಯಧ್ವಜರು ಅದನ್ನ ವ್ಯಾಖ್ಯಾನಿಸ್ತಾರೆ.